ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪಿಸ್ತಾ ತಿನ್ನುವುದರಿಂದ ದೂರವಿರಬೇಕು? ಆಪ್ಷನ್ಸ್: ಎ ಕಿಡ್ನಿ ಸ್ಟೋನ್, ಬಿ ಅಜೀರ್ಣ, ಸಿ ಕಿಡ್ನಿ ವೈಫಲ್ಯ, ಡಿ ಅಧಿಕ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರು ಪಿಸ್ತಾ ತಿನ್ನಬಾರದು, ಏಕೆಂದರೆ ಇವು ಆಕ್ಸಲೇಟ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತವೆ. ಇದು ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ, ಮೂತ್ರಪಿಂಡದಲ್ಲಿ ಕಲ್ಲುಗಳ ರಚನೆಗೆ ಕಾರಣವಾಗುತ್ತದೆ ಮತ್ತು ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಯ ಮೇಲೂ ಪರಿಣಾಮ ಬೀರುತ್ತದೆ. ಹಾಗೆಯೇ ಹೊಟ್ಟೆಯ ಆರೋಗ್ಯ ಹಾಳಾಗಿ ಜೀರ್ಣಕಾರಿ ಸಮಸ್ಯೆಯಿಂದ ಬಳಲುತ್ತಿರುವವರು ಪಿಸ್ತಾ ತಿನ್ನಬಾರದು. ಇದು ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುತ್ತವೆ. ಇದರ ಪರಿಣಾಮದಿಂದ ಅಜೀರ್ಣ, ಆಮ್ಲೀಯತೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತದೆ. ಎರಡನೇ ಪ್ರಶ್ನೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಯಾವ ಹಣ್ಣು ರಾಮಬಾಣದಂತೆ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ಮಾವಿನ ಹಣ್ಣು, ಬಿ ಚಕ್ಕೋತ, ಸಿ ನೇರಳೆ ಹಣ್ಣು, ಡಿ ನೇಂದ್ರ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ನೇರಳೆ ಹಣ್ಣು. ನೇರಳೆ ಹಣ್ಣಿನಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿವೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದರಿಂದಾಗಿ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ. ನೇರಳೆ ಹಣ್ಣು ನೈಸರ್ಗಿಕ ನಿರ್ವಿಷೀಕರಣವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಹೆಚ್ಚಿನ ನೀರಿನ ಅಂಶ ಮತ್ತು ಮೂತ್ರವರ್ಧಕ ಗುಣಲಕ್ಷಣಗಳನ್ನು ಹೊಂದಿದ್ದು, ಅದು ವಿಷವನ್ನು ಹೊರಹಾಕಲು ಮತ್ತು ನಮ್ಮನ್ನು ಹೈಡ್ರೀಕರಿಸಲು ಸಹ ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ನಾವು ಕುತ್ತಿಗೆಗೆ ಧರಿಸುವ ಟೈ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಉಸಿರಾಟದ ತೊಂದರೆ, ಬಿ ಲಾಲಾರಸ ಕುಂಠಿತ, ಸಿ ಕಡಿಮೆ ರಕ್ತ ಸಂಚಾರ, ಡಿ ಅನ್ನನಾಳ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿಮೆ ರಕ್ತ ಸಂಚಾರ. ಅಧ್ಯಯನಗಳ ಪ್ರಕಾರ ನೆಕ್ ಟೈ ಧರಿಸುವುದರಿಂದ ನಿಮ್ಮ ಮೆದುಳಿಗೆ ರಕ್ತದ ಹರಿವನ್ನು 7.5% ಕಡಿಮೆ ಮಾಡುತ್ತದೆ. ಇದು ನಿಮಗೆ ತಲೆ ತಿರುಗುವಿಕೆ, ವಾಕರಿಕೆ ಮತ್ತು ತಲೆನೋವು ಉಂಟುಮಾಡಬಹುದು. ಅವು ತುಂಬ ಬಿಗಿಯಾಗಿದ್ದರೆ ಮತ್ತು ಸೂಕ್ಷ್ಮ ಜೀವಿಗಳನ್ನು ಒಯ್ಯುವಲ್ಲಿ ಉತ್ತಮವಾಗಿದ್ದರೆ ನಿಮ್ಮ ಕಣ್ಣುಗಳಲ್ಲಿ ಒತ್ತಡವನ್ನು ಹೆಚ್ಚಿಸಬಹುದು. ನಾಲ್ಕನೇ ಪ್ರಶ್ನೆ, ಯಾರು ದುಷ್ಟಶಕ್ತಿಗಳನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ? ಆಪ್ಷನ್ಸ್: ಎ ಅಮಾವಾಸ್ಯೆಯಂದು ಜನಿಸಿದವರು, ಬಿ ಮರುಜನ್ಮ ಪಡೆದವರು, ಸಿ ಆಧ್ಯಾತ್ಮರು, ಡಿ ಕೋಮಾದಿಂದ ಹೊರಬಂದವರು. ಸರಿಯಾದ ಉತ್ತರ ಆಪ್ಷನ್ ಡಿ ಕೋಮಾದಿಂದ ಹೊರಬಂದವರು. ಕೊರಿಯಾದ ಮನಃಶಾಸ್ತ್ರಜ್ಞರ ಪ್ರಕಾರ ಒಬ್ಬ ವ್ಯಕ್ತಿಯು ಅಲ್ಪವಿರಾಮದಿಂದ ಎಚ್ಚರಗೊಂಡಾಗ ಅವರು ದೆವ್ವ, ರಾಕ್ಷಸರು ಮತ್ತು ಇತರ ಆದಿಸಾಮಾನ್ಯ ಜೀವಿಗಳನ್ನು ಎಲ್ಲೆಡೆ ನೋಡುವ ಸಾಧ್ಯತೆಯನ್ನು 90% ಹೊಂದಿರುತ್ತಾರಂತೆ. ಐದನೇ ಪ್ರಶ್ನೆ, ಯಾವುದು ನಮ್ಮ ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುವುದರ ಜೊತೆಗೆ ನಮ್ಮ ಹೃದಯವನ್ನು ಗಟ್ಟಿಯಾಗಿಸುತ್ತದೆ? ಆಪ್ಷನ್ಸ್: ಎ ತುಪ್ಪ, ಬಿ ಡ್ರೈ ಫ್ರೂಟ್ಸ್, ಸಿ ಮೊಳಕೆ ಕಾಳು, ಡಿ ಅವಕಾಡೋ. ಸರಿಯಾದ ಉತ್ತರ ಆಪ್ಷನ್ ಡಿ ಅವಕಾಡೋ. ಅವಕಾಡೋ ದೇಹವು ಶಾಖವನ್ನು ತಣ್ಣಗಾಗಲು ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ. ಇದು ದೇಹವನ್ನು ಹೈಡ್ರೇಟ್ ಮಾಡುವುದರಿಂದ ಅಗತ್ಯವಾದ ಶಕ್ತಿಯನ್ನು ಒದಗಿಸಲು ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಈ ಕಾರಣದಿಂದಾಗಿ ಅವಕಾಡೋವನ್ನು ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಉತ್ತಮ. ಅವಕಾಡೋ ಹಣ್ಣು ಆರೋಗ್ಯಕರ ಕೊಬ್ಬುಗಳು, ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಸಮತೋಲನವನ್ನು ಹೊಂದಿದ್ದು, ಅದು ನಮ್ಮ ದೇಹಕ್ಕೆ ನಿರಂತರ ಶಕ್ತಿಯನ್ನು ನೀಡುತ್ತದೆ. ಈ ಕಾರಣದಿಂದಾಗಿ ನಾವು ಸುಡುವ ಶಾಖದಲ್ಲಿಯೂ ಸಕ್ರಿಯವಾಗಿ ಮತ್ತು ತಾಜಾವಾಗಿರಲು ಸಾಧ್ಯವಾಗುತ್ತದೆ. ಅವಕಾಡೋಗಳು ಅಪರ್ಯಾಪ್ತ ಕೊಬ್ಬುಗಳಲ್ಲಿ ಅಧಿಕವಾಗಿವೆ. ಇದರಿಂದ ಹೊಟ್ಟೆ ತುಂಬಿದ ತೃಪ್ತಿ ಸಿಗುತ್ತದೆ. ಇದಲ್ಲದೆ ಈ ಅಪರ್ಯಾಪ್ತ ಕೊಬ್ಬುಗಳು ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ಈ ಕೊಬ್ಬುಗಳು ದೇಹವು ಕೊಬ್ಬು ಕರಗುವ ಜೀವಸತ್ವಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಕರ್ಪೂರದೊಂದಿಗೆ ಯಾವುದನ್ನು ಸೇರಿಸಿ ಹಚ್ಚುವುದರಿಂದ ಮನೆ ಸದಾ ಶಾಂತವಾಗಿರುತ್ತದೆ? ಆಪ್ಷನ್ಸ್: ಎ ಲವಂಗ, ಬಿ ಬೇ ಎಲೆ, ಸಿ ಸಾಸಿವೆ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಬಿ ಬೇ ಎಲೆ. ಕರ್ಪೂರವು ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ. ಇದರ ಜೊತೆಗೆ ಬೇ ಎಲೆಗಳು ಅಂದರೆ ಬಿರಿಯಾನಿ ಎಲೆಗಳನ್ನು ಕರ್ಪೂರದೊಂದಿಗೆ ಸುಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಬರುವ ಸುವಾಸನೆಯು ಉತ್ತಮ ಧನಾತ್ಮಕ ಶಕ್ತಿಯನ್ನು ಮನೆಗೆ ತರುತ್ತದೆ ಮತ್ತು ಸಂಜೆಯ ವೇಳೆ ಅದರ ಹೊಗೆಯನ್ನು ಆಘ್ರಾಣಿಸುವುದರಿಂದ ನಿಮ್ಮ ಮನೆ ಪರಿಮಳದಿಂದ ಕೂಡಿರುತ್ತದೆ. 7ನೇ ಪ್ರಶ್ನೆ, ಮಹಿಳೆಯರಿಗೆ ತಮ್ಮ ಗರ್ಭಧಾರಣೆಯ ಸಮಯದಲ್ಲಿ ಸಾಮಾನ್ಯವಾಗಿ ಕಾಡುವ ನಿಶಕ್ತಿ ಸಮಸ್ಯೆಯನ್ನು ದೂರವಾಗಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಪನ್ನೀರ್, ಬಿ ಸೋಯಾಬೀನ್, ಸಿ ಮಾಂಸಾಹಾರ, ಡಿ ಸೋರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸೋರೆಕಾಯಿ. ಸೋರೆಕಾಯಿಯಿಂದ ತಯಾರಿಸಿದ ಆಹಾರವನ್ನು ತಿನ್ನುವುದರಿಂದ ಗರ್ಭಿಣಿಯರ ನಿಶಕ್ತಿ ದೂರವಾಗಿ ಒಳಗೆ ಬೆಳೆಯುವ ಮಗುವಿಗೆ ಪುಷ್ಟಿ ದೊರೆಯುತ್ತದೆ. ಅಲ್ಲದೆ ಇದು ಗರ್ಭಿಣಿಯರಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 8ನೇ ಪ್ರಶ್ನೆ, ಜ್ವರಕ್ಕೆ ಕಾರಣವಾಗುವ ಕ್ರಿಮಿಗಳನ್ನು ಕೊಂದು ಹಲವಾರು ಬ್ಯಾಕ್ಟೀರಿಯಾಗಳ ಸೋಂಕಿನಿಂದ ನಮಗೆ ರಕ್ಷಣೆ ಒದಗಿಸುವುದು ಯಾವುದು? ಆಪ್ಷನ್ಸ್: ಎ ಅಂಜೂರ, ಬಿ ಸೇಬು, ಸಿ ಹಾಲು, ಡಿ ಒಣದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಡಿ ಒಣದ್ರಾಕ್ಷಿ. ಈ ಅದ್ಭುತ ಒಣಫಲವು ಹಲವು ವಿಟಮಿನ್ಗಳು, ಖನಿಜಗಳು ಮತ್ತು ಇತರ ಆರೋಗ್ಯವನ್ನು ಉತ್ತಮಗೊಳಿಸುವ ಸಂಯುಕ್ತಗಳನ್ನು ಹೊಂದಿದ್ದು ಒಟ್ಟಾರೆ ಆರೋಗ್ಯದ ವೃದ್ಧಿಗೆ ತುಂಬ ಅಗತ್ಯವಾಗಿದೆ. ಅಲ್ಲದೆ ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಲು ನೆರವಾಗುತ್ತದೆ. ನಿತ್ಯ ಕೊಂಚ ಪ್ರಮಾಣದಲ್ಲಿ ಒಣದ್ರಾಕ್ಷಿಯನ್ನು ತಿನ್ನುವ ಅಭ್ಯಾಸ ಮಾಡಿಕೊಳ್ಳುವುದರಿಂದ ಇದರಲ್ಲಿರುವ ಕ್ರಿಮಿನಾಶಕ ಆಂಟಿ ಆಕ್ಸಿಡೆಂಟ್ ಗುಣಗಳು ಜ್ವರಕ್ಕೆ ಕಾರಣವಾದ ಕ್ರಿಮಿಗಳನ್ನು ಕೊಂದು ಹಲವಾರು ಬ್ಯಾಕ್ಟೀರಿಯಾಗಳ ಸೋಂಕಿನಿಂದ ನಮಗೆ ರಕ್ಷಣೆ ಒದಗಿಸುತ್ತದೆ. 9ನೇ ಪ್ರಶ್ನೆ, ಕೆಲವರಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ವಾಸನೆ ಅಥವಾ ಅವುಗಳನ್ನು ಸೇವಿಸಿದಾಗ ವಾಕರಿಕೆ ಬರಲು ಕಾರಣವೇನು? ಆಪ್ಷನ್ಸ್: ಎ ಅಲರ್ಜಿ, ಬಿ ಅಜೀರ್ಣ, ಸಿ ದೇಹದ ಪ್ರತಿಕ್ರಿಯೆ, ಡಿ ಕಿಣ್ವ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿಣ್ವ ಕೊರತೆ. ಹಾಲಿನಲ್ಲಿ ಲ್ಯಾಕ್ಟೋಸ್ ಎಂಬ ಸಕ್ಕರೆಯ ಅಂಶವಿದೆ. ಈ ನೈಸರ್ಗಿಕ ಸಕ್ಕರೆಯನ್ನು ಸಣ್ಣ ಕರುಳಿನಿಂದ ಹುಟ್ಟುವ ಲ್ಯಾಕ್ಟಸ್ ಕಿಣ್ವಗಳು ವಿಭಜಿಸಿ ಹಾಲನ್ನು ಜೀರ್ಣಿಸುತ್ತವೆ. ಇದು ಜೀರ್ಣವಾಗದೇ ಹೋದಾಗ ಹಾಲು ದೇಹಕ್ಕೆ ಸೂಕ್ತವಲ್ಲ. ಆದರೆ ಮಗು ಹುಟ್ಟಿದ 5 ವರ್ಷಗಳ ಬಳಿಕ ನೈಸರ್ಗಿಕವಾಗಿ ಇದರ ಉತ್ಪಾದನೆ ಕುಂಠಿತಗೊಳ್ಳುತ್ತದೆ. ಕೆಲವರು ಆನುವಂಶಿಕವಾಗಿ ಕಡಿಮೆ ಮಟ್ಟದ ಲ್ಯಾಕ್ಟಸ್ ಕಿಣ್ವ ಹೊಂದಿರುತ್ತಾರೆ. ಇದರಿಂದಾಗಿ ಕೊಂಚ ಹಾಲು ಸೇವಿಸಿದರೂ ಸಾಕು, ಅವರಿಗೆ ಅದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದು. ಈ ರೀತಿ ಹಾಲಿನ ಅಲರ್ಜಿಯನ್ನು ಲ್ಯಾಕ್ಟಸ್ ಅಸಹಿಷ್ಣು ಎನ್ನಲಾಗಿದೆ. ಲ್ಯಾಕ್ಟಸ್ ಕಿಣ್ವಗಳು ಸಾಮಾನ್ಯವಾಗಿ ಹಾಲಿನಿಂದ ಗ್ಲೂಕೋಸ್ ಮತ್ತು ಗೈಲಕ್ಟೇಸ್ ಸಕ್ಕರೆಯೊಳಗೆ ವಿಭಜನೆ ಹೊಂದುತ್ತದೆ. ಲ್ಯಾಕ್ಟೇಸ್ ಕಿಣ್ವಗಳು ಸಣ್ಣ ಕರುಳಿನಲ್ಲಿ ಹೆಚ್ಚಾಗಿ ಉತ್ಪಾದನೆಯಾಗದೇ ಹೋದಾಗ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅಂಶ ನೇರವಾಗಿ ದೊಡ್ಡ ಕರುಳಿಗೆ ಹರಿಯುತ್ತದೆ. ಇಲ್ಲಿ ಅದು ಅಲ್ಲಿರುವ ಬ್ಯಾಕ್ಟೀರಿಯಾದೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಫಲಿತಾಂಶವಾಗಿ ಅತಿಸಾರ, ತಲೆ ಸುತ್ತು, ಕೆಲವು ಬಾರಿ ವಾಂತಿ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಕಾಡುತ್ತವೆ. 10ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಒಂದೇ ಒಂದು ಹಾವು ಮತ್ತು ನಾಯಿಯು ಕಾಣಸಿಗುವುದಿಲ್ಲ? ಆಪ್ಷನ್ಸ್: ಎ ಲಡಾಖ್, ಬಿ ಅಂಡಮಾನ್, ಸಿ ಅಸ್ಸಾಂ, ಡಿ ಲಕ್ಷದ್ವೀಪ್. ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷದ್ವೀಪ್. ಲಕ್ಷದ್ವೀಪಕ್ಕೆ ಸೇರಿದ ಪ್ರಮುಖ ವಿಷಯವೆಂದರೆ ಇದು ದೇಶದ ಏಕೈಕ ಹಾವು ಮುಕ್ತ ರಾಜ್ಯವಾಗಿದೆ. ಲಕ್ಷದ್ವೀಪದ ಫ್ಲೋರಾ ಮತ್ತು ಫೌನಾ ಪ್ರಕಾರ ಲಕ್ಷದ್ವೀಪವು ಹಾವು ಮುಕ್ತ ರಾಜ್ಯವಾಗಿದೆ. ಇಲ್ಲಿ ನಾಯಿಗಳು ಕಾಣಸಿಗುವುದಿಲ್ಲ. ಲಕ್ಷದ್ವೀಪ್ ಆಡಳಿತವು ತಮ್ಮ ದ್ವೀಪವನ್ನು ಹಾವು ಮತ್ತು ನಾಯಿಗಳಿಂದ ಮುಕ್ತವಾಗಿಡಲು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡುತ್ತಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.